ನಮಸ್ತೆ. ನಾನಿವತ್ತು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನಿಲ್ಲಿ ಬಿಸಿಬೇಳೆ ಬಾತ್ಗೆ ಫಸ್ಟು ನೀರು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ತರಕಾರಿಗಳನ್ನೆಲ್ಲ ತೆಗೆದಿಟ್ಕೊಂಡು ಅದನ್ನ ಫಸ್ಟೇ ನೀರು ಕಾಯೋಕ್ಕೆ ಇಟ್ಕೊಳ್ಳೋದ್ರಿಂದ ನಮಗೆ ನಾವು ಇಲ್ಲಿ ಎಲ್ಲ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೀರು ಕೂಡ ಕಾಯ್ದಿರುತ್ತೆ. ಸೊ ನಾನಿಲ್ಲಿ ನವಿಲುಕೋಸು, ಕ್ಯಾರೆಟು, ಬೀನ್ಸು, ಟೊಮ್ಯಾಟೊ ಮತ್ತು ಈರುಳ್ಳಿನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಒಂದು ಪಾವ್ ಅಕ್ಕಿ ಮತ್ತು ಅರ್ಧ ಪಾವ್ ಬೇಳೆನ ತೊಗೊಂಡು ತೊಳೆದಿಟ್ಕೊಂಡು ಅಷ್ಟರೊಳಗೆ ನೀರು ಕುದೀತಾ ಇರುತ್ತೆ. ಸೊ ಅವನ್ನ ತೊಳೆದಿಟ್ಕೊಂಡಿರೋವಂಥದ್ದನ್ನ ಅಕ್ಕಿ ಮತ್ತು ಬೇಳೆನ ಅದರೊಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಬೇಯೋ ಅಷ್ಟೊತ್ತಿಗೆ ನಾವಿಲ್ಲಿ ಬೇರೆದೆಲ್ಲ ರೆಡಿ ಮಾಡ್ಕೋಬೋದು. ನಾವಿಲ್ಲಿ ಕುಕ್ಕರಲ್ಲಿ ಇದನ್ನು ಹಾಕ್ಕೊಳ್ತಾ ಇಲ್ಲ, ಓಪನ್ ಪಾತ್ರೆ ಇಟ್ಕೊಂಡು ನಾವು ಅದರಲ್ಲೇ ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೀಗೆ ಮಾಡ್ತಾ ಇದ್ದೀನಿ. ನಾವು ಅದು ಬೇಯ್ತಾ ಇರಲಿ. ನಾವು ಈ ಕಡೆ ಕ್ಯಾರೆಟ್ ಮತ್ತು ಬೀನ್ಸು ಇವೆಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ತರಕಾರಿಗಳನ್ನ ದಪ್ಪ ಕಟ್ ಮಾಡ್ಕೊಳ್ತೀನಿ. ನಾವು ಪಲ್ಯ ಕಟ್ ಮಾಡ್ಕೊಳ್ಳೋಂಗೆ ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು. ಯಾವಾಗಲೂ ಪಲಾವ್ ಮತ್ತು ಬಿಸಿಬೇಳೆ ಬಾತ್ಗೆ ಸ್ವಲ್ಪ ದಪ್ಪದಾಗಿಯೇ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಇವನ್ನೆಲ್ಲ ತರಕಾರಿಗಳನ್ನೆಲ್ಲ ಕುಕ್ಕರ್ಗೆ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ಇದು ಅರ್ಧ ಪಾವ್ ಬೇಳೆ ತೊಗೊಂಡಿರೋದ್ರಿಂದ ನಾವು 6ರಿಂದ 7 ಜನ ಆರಾಮಾಗಿ ಆಗುತ್ತೆ ಇದು ಅಷ್ಟು ಜನಕ್ಕೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಾಡ್ಕೊಳ್ಳಿ. ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಳಿ. ನಾನಿಲ್ಲಿ ಗೆಡ್ಡೆಕೋಸನ್ನು ಅಷ್ಟೇ ದಪ್ಪಾಗೇ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಹುಣಸೆಹಣ್ಣು ಬಳಸೋದ್ರಿಂದ 2 ಟೊಮ್ಯಾಟೊನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಈರುಳ್ಳಿನೂ ಕೂಡ ಬೇಯೋದಕ್ಕೆ 1 ಅಥವಾ 1.5 ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಹಿಡಿಯೋಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನ ಇನ್ನೊಂದು ಸ್ಟವ್ ಮೇಲೆ ಇಟ್ಕೊಂಡು ಅದನ್ನು ಬೇಯಿಸ್ಕೋಬೇಕು. 1 ವಿಷಲ್ ಹಾಕಿಸ್ಕೋಬೇಕು. ಸೊ ಈಗ ಈ ಕಡೆ ಅಕ್ಕಿ ಬೇಯ್ತಾ ಇದೆ ಮತ್ತು ಕುಕ್ಕರ್ಗೆ ನಾವು ತರಕಾರಿ ಇಟ್ಕೊಂಡಿದ್ದೀವಿ. ನಾವಿಲ್ಲಿ ಬಿಸಿಬೇಳೆ ಬಾತ್ ಪುಡಿಗೆ ಏನೇನು ಬೇಕಂತ ನೋಡೋಣ ಸಾಮಗ್ರಿಗಳನ್ನ. ನಾನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂಚೂರು ಎಣ್ಣೆ ಹಾಕಿ 1-1.5 ಸ್ಪೂನು ಧನಿಯಾ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನು ಜೀರಿಗೆ ಹಾಕ್ಕೊಂಡು 2ರಿಂದ 3 ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ. ಲವಂಗ 4ರಿಂದ 5 ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು 2 ಏಲಕ್ಕಿ ಹಾಕ್ಕೊಂಡು ಅವ್ನು ಹುರಿದು ಎತ್ತಿಟ್ಕೊಂಡಿದ್ದೀನಿ. ನಂತರ ಅದೇ ಪ್ಯಾನ್ಗೆ 1 ಸ್ಪೂನ್ ತೊಗರಿಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಅದನ್ನ ಹುರಿದಾದ್ಮೇಲೆ ಅದಕ್ಕೆ ಕಾಳು ಮೆಣಸನ್ನ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ನಂತರ ಅವೆಲ್ಲ ಆದಮೇಲೆ ನಾವು ಅರ್ಧಕ್ಕಿಂತ 3/4 ಸ್ಪೂನು ಗಸಗಸೆ ಹಾಕ್ಕೊಂಡಿದ್ದೀನಿ. ಸೊ ಗಸಗಸೆ ಬೇಗ ಆಗೋದ್ರಿಂದ ಅದನ್ನ ಲಾಸ್ಟಲ್ಲಿ ಹಾಕ್ಕೊಂಡು ಜಸ್ಟ್ ಆ ಬಿಸಿಲಿನೇ ಅದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅದು ಆಫ್ ಮಾಡಿಬಿಟ್ಟು ಅದನ್ನು ಆರಕ್ಬಿಟ್ಟು ಕಡೆ ಹುಣಸೆ ಹಣ್ಣು ಮತ್ತು ಬೆಲ್ಲನ ತೊಗೊಂಡು ಅದನ್ನ ತೊಳೆದು ಅದಕ್ಕೆ ಬಿಸಿನೀರು ಹಾಕ್ಕೊಂಡಿದ್ದೀನಿ. ಅದು ಬೇಗ ಹುಳಿ ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಜಾರ್ ತೊಗೊಂಡು ನಾವು ಆರಿರೋಂತಹ ಮಸಾಲಗಳನ್ನೆಲ್ಲ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಅಚ್ಚಕಾರದ ಪುಡಿ ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಸೊ ಅದು ಡ್ರೈ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಪುಡಿ ಮಾಡಿಕೊಂಡು. ಸೊ ಇಲ್ಲ ಅಕ್ಕಿ ಮತ್ತು ಬೇಳೆ ಬೆಂದಿದೆ, ನಾವು ಇಟ್ಕೊಂಡಂತಹ ತರಕಾರಿ ಕೂಡ ಬೆಂದಿದೆ. ಸೊ ಅದು ಬೆಂದಿರೋದನ್ನೆಲ್ಲ ಮಿಕ್ಸ್ ಮಾಡಿ ಹುಣಸೆಹಣ್ಣು ರಸ ಮತ್ತು ಬೆಲ್ಲದ ರಸ ಹಾಕ್ಕೊಂಡು ನಾವಿಲ್ಲಿ ಪುಡಿ ಹಾಕ್ಕೊಳ್ಳೋಣ. ಅದು ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು. ಸೊ ನಾವು ಡೈರೆಕ್ಟ್ ಹಿಂಗೆ ಹಾಕಿದ್ರೆ ಅದು ಗಂಟಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನ ನೀರು ಜೊತೆ ಮಿಕ್ಸ್ ಮಾಡಿ ಬಿಸಿಬೇಳೆ ಬಾತ್ ಒಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ರೆಡಿಯಾಗಿದೆ. ಇದಾದಮೇಲೆ ನಾವು ರುಚಿಗೆ ನಾವು ಆಗಲೇ ತರಕಾರಿಗೆ ಉಪ್ಪು ಹಾಕಿದ್ದೀವಿ. ಸೊ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು, ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಕುದಿಯೋಕೆ ಬಿಟ್ಟು ಇನ್ನೊಂದು ಸ್ಟವ್ ಮೇಲೆ ನಾವು ಇದಕ್ಕೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಸೊ ಒಗ್ಗರಣೆಗೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಬೇಕಂದರೆ ಇದಕ್ಕೆ ತುಪ್ಪ ಕೂಡ ಹಾಕೋಬೋದು ನೀವು. ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಅದು ಸ್ವಲ್ಪ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ ನಂತರ ಅವನ್ನೆಲ್ಲ ಎತ್ತಿಟ್ಕೊಳ್ಳಿ. ಸೊ ಅದು ಎತ್ತಿಟ್ಕೊಂಡು ಅದೇ ಎಣ್ಣೆ ಇರುತ್ತಲ್ವ, ಸೊ ಅದೇ ಎಣ್ಣೆಗೆ ನಾವು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆದ ನಂತರ ನಾನು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಹಾಗಾಗಿ ನಾನು ಇದನ್ನ ಬೇಯಿಸ್ಕೊಳಕ್ಕೆ ಹೋಗಿಲ್ಲ. ಬೇಯಿಸಿದ್ರೆ ಅದು ಫುಲ್ಲು
ಇದು ಫುಲ್ ಸ್ಮ್ಯಾಶ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಅದನ್ನು ಜಜ್ಕೊಂಡಿದ್ದೀನಿ, ತುಂಬ ಪೇಸ್ಟ್ ಆಗೋದು ಬೇಡ ಅದು. ಅದಾದ ನಂತರ ಅದು ಫ್ರೈ ಆದಮೇಲೆ ಅದನ್ನೆಲ್ಲ ಬಿಸಿಬೇಳೆ ಬಾತ್ ಒಳಗಡೆಗೆ ಒಗ್ಗರಣೆಗೆ ಹಾಕ್ಕೋಬೇಕು. ಮತ್ತು ಫ್ರೈ ಮಾಡಿ ಇಟ್ಕೊಂಡಂತಹ ಗೋಡಂಬಿ ಮತ್ತು ಕಡಲೆಬೀಜ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿಬೇಳೆ ಬಾತ್ ರೆಡಿಯಾಗುತ್ತೆ. ಒಂದು ಸತಿ ಟ್ರೈ ಮಾಡಿ.